ಸಾವರ್ಕರ್ ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರನೇ ಅಲ್ಲ, ಬ್ರಿಟಿಷರಿಗೆ ಪತ್ರ ಬರೆದುಕೊಟ್ಟು ಬಂದ ಹೇಡಿ ಎಂದು ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ ಪ್ರತಿಪಾದಿಸಿದರು. ಮಂಗಳವಾರದಂದು ಸುದ್ದಿಗೋಷ್ಠಿ ನಡೆಸಿದ ಅವರು, ಟಿಪ್ಪು ಸುಲ್ತಾನ್ ವೀರ ಧೀರ ಎಂಬುವುದನ್ನು ರಾಷ್ಟ್ರಪತಿ ಕೋವಿಂದರೇ ತಮ್ಮ ಭಾಷಣದಲ್ಲಿ ಹೇಳಿದ್ದನ್ನು ಬಿಜೆಪಿಯ ನಾಯಕರು ಕೇಳಬೇಕು. ಹಾಗೆಯೇ ಟಿಪ್ಪು ಸುಲ್ತಾನ್ ಹಿಂದೂಗಳ ಮಾರಣಹೋಮ ಎಲ್ಲಿ ಮಾಡಿದರು, ಮೈಸೂರು ರಾಜರಿಗೆ ಮೋಸ ಮಾಡಿದ ಎಂಬುದರ ದಾಖಲೆ ತೋರಿಸಿ ಎಂದು ಶಾಸಕ ದೊಡ್ಡನಗೌಡ ಪಾಟೀಲರಿಗೆ ಸವಾಲು ಹಾಕಿದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಅರುಣ್ ಬಿಜ್ಜಲ್, ಶರಣಪ್ಪ ಅಮದಿಹಾಳ್, ಮಹಾಂತೇಶ್ ಪಾಟೀಲ್, ನಗರಸಭೆ ಸದಸ್ಯರಾದ ಸುರೇಶ್ ಜಂಗ್ಲಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಹಾಂತೇಶ್ ನರಗುಂದ್ ಮುಂತಾದವರು ಪಾಲ್ಗೊಂಡಿದ್ದರು. ಮೊನ್ನೆ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಒಂದು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಇವತ್ತು ಅವರ ಬಗ್ಗೆ ಕೀಳುವಾಗಿ ಹೇಳಿಕೆಯನ್ನು ಕೊಡೋದ್ರ ಜೊತೆಗೆ ಭಾಳ ಅವಾಚ್ಯವಾಗಿ ಅವರಿಗೆ ಅಗೌರವ ತರುವಂಥ ನಿಟ್ಟಿನಲ್ಲಿ ಇವತ್ತು ಮಾತನಾಡಿದ್ದಾರೆ. ಬಹುತೇಕ ಅವರು 3 ಬಾರಿ ಶಾಸಕರಾದಂಥವರು, ಭಾಳ ಇತಿಹಾಸವನ್ನು ಓದ್ಕೊಂಡಂಥವ್ರು ಅಂಥೇಳಿ ನಾನು ಭಾವಿಸಿದ್ದೆ. ಯಾಕಂದರೆ ಒಬ್ಬ 3 ಬಾರಿ ಶಾಸಕ ಆದಂಥವ್ರಿಗೆ ಇತಿಹಾಸದ ಬಗ್ಗೆ ಪುಟಗಳನ್ನು ಅವರು ಪಠ್ಯಪುಸ್ತಕದಲ್ಲಿ ಓದಿ ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಯಾಕಂದರೆ ನಾವೆಲ್ಲ ಇಡೀ ಈ ಭಾರತ ದೇಶದ ಇವತ್ತು ಪ್ರಜೆಗಳು, ಅದು ವಿಶೇಷವಾಗಿ ಕರ್ನಾಟಕ ರಾಜ್ಯದ ನಾವೆಲ್ಲ ಪ್ರಜೆಗಳು ಇವತ್ತು ನಾವು ಶಾಲೆಯಲ್ಲಿ ಪಠ್ಯಪುಸ್ತಕದಲ್ಲಿ ಇವತ್ತು ಟಿಪ್ಪು ಸುಲ್ತಾನ್ನ ಇತಿಹಾಸದ ಬಗ್ಗೆ, ಅವರ ವೀರ ಶೂರತನ ಬಗ್ಗೆ ಇಡೀ ದೇಶ ಇವತ್ತು ಮೆಚ್ಚಿಕೊಂಡಿದೆ. ಅದರಲ್ಲಿ ಇವತ್ತು ನಮ್ಮ ವಿಶೇಷವಾಗಿ ನಮ್ಮ ಈ ದೇಶದ ಇಂದಿನ ರಾಷ್ಟ್ರಪತಿಗಳಾದಂಥ ರಾಷ್ಟ್ರಪತಿಗಳೇ ನಮ್ಮ ಅಧಿವೇಶನದಲ್ಲಿ ಅವರು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಒಂದು ಭಾಳಷ್ಟು ಹೊಗಳಿ ಈ ದೇಶದ ಒಬ್ಬ ಶೂರ, ಮೈಸೂರು ಅಂದಿನ ಕರ್ನಾಟಕ ರಾಜ್ಯದ ಮೈಸೂರು ಒಬ್ಬ ರಾಜ, ಧೀಮಂತ ಹೋರಾಟಗಾರ, ಯೋಧ ಮತ್ತು ಈ ದೇಶಕ್ಕೆ ಅನೇಕ ಅಭಿವೃದ್ಧಿಗಳನ್ನು ಮಾಡಿದಂಥ ಸಂದರ್ಭ. ಯಾಕಂದರೆ ಅವರು ಹುಟ್ಟಿದ್ದು 1750ರಲ್ಲಿ. ಅವರು ಹುಟ್ಟಿದ ನಂತರ ಕೇವಲ ಒಂದು 13ನೇ ವಯಸ್ಸಿಗೆ ಅವರ ತಂದೆಯ ಜೊತೆಗೆ ರಾಜ್ಯಭಾರವನ್ನು ನಡೆಸೋದ್ರ ಜೊತೆಗೆ ಈ ದೇಶದ ಸರ್ವಾನ್ಮುಖ ಅಭಿವೃದ್ಧಿ, ಎಲ್ಲ ಸಮಾಜದ ಅಭಿವೃದ್ಧಿಗೋಸ್ಕರ ಇವತ್ತು ಒಬ್ಬ ರಾಜನಾಗಿ ಅವರು 1782ರಲ್ಲಿ 10 ಡಿಸೆಂಬರ್ 1782ರಲ್ಲಿ ಅವರು ರಾಜ್ಯಭಾರವನ್ನು ವಹಿಸಿಕೊಂಡು ರಾಜ ಆಗಿ ಅಂದಿನ ಹೈದರ್ ಅಲಿ ಅವರ ಒಂದು ಪುತ್ರನಾಗಿ ಏನಿವತ್ತು ರಾಜ್ಯಭಾರವನ್ನು ವಹಿಸ್ಕೋತಾರೆ. ಆವಾಗ ಆ ಸಂದರ್ಭದಲ್ಲಿ ಅನೇಕ ಅನ್ಯಾಯಗಳು ನಡೀತಾ ಇರುತ್ತೆ, ಅಭಿವೃದ್ಧಿ ಇರಲ್ಲ. ಅಂಥ ಯುಗದಲ್ಲಿ ಇವತ್ತು ಎಲ್ಲರ ಜನಾಂಗದ ಅಭಿವೃದ್ಧಿಯನ್ನು ಮಾಡಿದಂಥ ಒಬ್ಬ ಧೀಮಂತ, ಒಬ್ಬ ಶೂರ, ಧೀರ, ದ ಕಿಂಗ ಅಂತ ಹೇಳ್ತೀನಿ ನಾನು. ಇವತ್ತು ಹೇಳ್ತೀನಿ ದ ಸ್ವಾರ್ಡ್ ಆಫ್ ಮೈಸೂರು, ದ ಕಿಂಗ್ ಆಫ್ ಕರ್ನಾಟಕ. ಕಿಂಗ್ ಅಂತಲೇ ಹೇಳ್ತಾರೆ, ಅವರ ರಾಷ್ಟ್ರಪತಿಗಳನ್ನೇ ಹೇಳಿದ್ದಾರೆ. ದೊಡ್ಡನಗೌಡ ಪಾಟೀಲ್ ಅವರು ಬಹುತೇಕ ಇತಿಹಾಸದ ಪುಟಗಳನ್ನು ಓದಿದಾರಿಲ್ಲೋ, ಅವರು ಶಾಲೆನೇ ಓದಿದ್ದಂಗಿಲ್ಲ. ಯಾಕಂದ್ರೆ ಪ್ರಾಥಮಿಕ ಹಂತದಲ್ಲಿ ಶಾಲೆಯಲ್ಲಿ ನಾನು ಕೂಡ ಓದಿದ್ದೀನಿ, ಇಲ್ಲಿ ಕೂತಂಥ ಎಲ್ಲ ಹಿರಿಯರು ಕೂಡ ಓದಿದ್ದಾರೆ ಟಿಪ್ಪು ಅವರ ಬಗ್ಗೆ, ಟಿಪ್ಪು ಸುಲ್ತಾನ್ ಯಾರು ಅಂತೇಳಿ. ಇವತ್ತು ಅವ್ರ ಬಗ್ಗೆ ಇವರು ಹಿಂದೂಗಳನ್ನು ಕೊಲೆ ಮಾಡಿದಂಥ ಕೊಡಗಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳನ್ನ ಮಾರಣಹೋಮ ಮಾಡಿದ ಅಂತ ಹೇಳೋದಂಥ ಮಾತು, ಒಬ್ಬ ಏನು ಮೈಸೂರು ರಾಜರಿಗೆ ಮೋಸ ಮಾಡಿದ ಅಂತ ಅನ್ನೋದು, ಏನು ಮೋಸ ಮಾಡಿದ್ದು ಅನ್ನೋದು ದಾಖಲೆಗಳನ್ನು ತೆಗೆದುಕೊಂಡು ಬರಬೇಕು. ಸುಮ್ಮನೆ ಹೇಳೋದು ಸರಳವಾಗಿರುತ್ತೆ. ಇವತ್ತು ನಾನು ದೊಡ್ಡನಗೌಡ ಪಾಟೀಲ್ ಅವರಿಗೆ ಒಂದು ಪ್ರಶ್ನೆಯನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನನಗೆ ಬುದ್ಧಿ ಭ್ರಮಣ ಆಗಿದೆಯೋ ಅಥವಾ ತಮಗಾಗಿದೆಯೋ ಅನ್ನೋದು ಸ್ವಲ್ಪ ಆಸ್ಪತ್ರೆ ನಿಮಾನ್ಸ್ ಅಂತಿದೆ, ಅಲ್ಲಿ ಹೋದ್ರೆ ನಾನು ಬರ್ತೀನಿ ಬೇಕಾದ್ರೆ ಅವ್ರ ಜೊತೆಗೆ, ಇಬ್ಬರು ಚೆಕ್ ಮಾಡ್ಸೋಣ ಯಾರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಇವತ್ತು ನಮ್ಮ ಸಹಜವಾಗಿ ಲೋಕಾರೂಢಿ ಜನ ಹೇಳ್ತಿರ್ತಾರೆ 65 ವಯಸ್ಸು ಆದ ತಕ್ಷಣ ಅರುಮರು ಪ್ರಾರಂಭ ಆಗುತ್ತಂತ. ಬಹುತೇಕ ಅವ್ರಿಗೆ 63 ವಯಸ್ಸು ಇವತ್ತು ದೊಡ್ಡನಗೌಡಂಗೆ. ಅರುಮರು ನನಗೆ ಸಾಲ್ದಾಗಿಲ್ಲ, ನನಗೆ ಇನ್ನೂ 50 ವಯಸ್ಸು. ನಾನು ಭಾಳ ಸ್ಥಿರವಾಗಿದ್ದೀನಿ, ನನ್ನ ಮಾತಿನ ಯೋಗ ಬರೋಬ್ಬರಿದೆ, ಎಲ್ಲ ಇದೆ. ಆದರೆ 63 ಆಗೈತಲ್ಲ ಅವರಿಗೆ ಪಾಪ, ಅದಕ್ಕೆ ಬಹುತೇಕ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಆ ಕಾರಣಕ್ಕೆ ಐವೇಕಿ ಅನ್ನೋ ಮಾತುಗಳನ್ನು, ಈ ಶಬ್ದಗಳನ್ನು ಬಳಸ್ತಿರಲ್ಲ ದೊಡ್ಡನಗೌಡ್ರ. ಜನರ ಮುಂದೆ ನಾನು ಬರ್ತೀನಿ ಇತಿಹಾಸದ ದಾಖಲೆ ತೊಗೊಂಡು. ಇವತ್ತು ವೀರ ಸಾವರ್ಕರ್ ಬಗ್ಗೆ
ನೀವು ಹೊಗಳ್ತಿರಲ್ಲ, ಭಾರತೀಯ ಜನತಾ ಪಕ್ಷದವರು RSSನವ್ರು ಬಿಟ್ಟರೆ ಈ ದೇಶದ ಯಾವ ಜನಾಂಗವೂ ಅವ್ರನ್ನ ಹೊಗಳೋದಿಲ್ಲ. ಒಬ್ಬ ದೇಶದ್ರೋಹಿ ಅನ್ನೋದು ಭಾಳ ಸ್ಪಷ್ಟವಾಗಿ ಇತಿಹಾಸದ ದಾಖಲೆಗಳು ನನ್ನ ಕಡೆ ಇದ್ದಾವೆ. ಅನೇಕ ಲೇಖನಗಳನ್ನು ಉಲ್ಲೇಖ ಮಾಡ್ತೀನಿ ನಾನು. ವೀರ ಸಾವರ್ಕರ್ ಯಾರು ದಾಖಲೆಗಳನ್ನು ನಾನು ಬಿಡುಗಡೆ ಮಾಡ್ತೀನಿ, ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೀನಿ. ವೀರ ಸಾವರ್ಕರ್ ಏನು ಮಾಡಿದರು ಈ ದೇಶಕ್ಕೆ, ಎಲ್ಲಿ ಈಗ ಒಂದು ನಾನು ಭಾಳ ಮಾಧ್ಯಮದ ಸ್ನೇಹಿತರಿಗೆ ಒಂದು ವಿಷಯ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನೀವು ಗೂಗಲ್ಗೆ ಹೋಗಿ ಫ್ರೀಡಮ್ ಫೈಟರ್ಸ್ ಅಂತ ಹೊಡ್ರಿ, ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಈ ದೇಶಕ್ಕೆ ಅಂಥೇಳಿ ಸಾವಿರಾರು ಲಕ್ಷಾಂತರ ಜನರ ಹೆಸರು ಬರುತ್ತೆ. ಅದರಲ್ಲಿ ವೀರ ಸಾವರ್ಕರ್ ಹೆಸರು ಐತನ್ನು ನೋಡಿರಿ, ಸ್ವಲ್ಪ ತೆಗೆದು ಇತಿಹಾಸ ಪುಟಗಳಲ್ಲಿ ತೆಗೆದು ನೋಡಿರಿ. ನಾನು ಇಲ್ಲೇ ತೋರಿಸ್ತೀನಿ. ನಾನು ಬೇಕಾದ್ರೆ ಈ ಸದ್ಯ ನಾನು ಹೊಡೆದು ಚೆಕ್ ಮಾಡಿದೆ, ನಾನು ಈಗ ಅರ್ಧ ಗಂಟೆ ಅದೇ ಕೆಲಸ ಮಾಡಿದೆ. ಪಾಪ ಎಲ್ಲರೂ ಇವರು ಸ್ವಾತಂತ್ರ್ಯ ಹೋರಾಟ ಮಾಡಿರ್ಬೇಕು. ಇಡೀ ಸಾವರ್ಕರ್ ಅವರು ವೀರ ಸಾವರ್ಕರ್ ಅಲ್ಲ, ವಿನಾಯಕ ದಾಮೋದರ ಸಾವರ್ಕರ್ ಅವ್ರಿಗೆ ಒಯ್ದು ವೀರ ಅಂತ ಇರ್ತಾರೆ. ಯಾವ ವೀರತನ ಟಿಪ್ಪು ಸುಲ್ತಾನದ ಜೊತೆಗೆ ಹಂಗೆ ಏನು ಎರಡನೇ ಆಂಗ್ಲೋ ಇಂಡಿಯನ್ ವಾರ್ ಮಾಡಿದ್ರ ಬ್ರಿಟಿಷರ ಜೊತೆಗೆ. ಫ್ರೆಂಚ್ ದೇಶದವ್ರದನ್ನು ಒಂದು ಸಹಾಯ ತಗೊಂಡು ಆಂಗ್ಲೋ ಇಂಡಿಯನ್ ಬ್ರಿಟಿಷರ ವಿರುದ್ಧ ಎರಡನೇ ಅತ್ಯಂತ ಮಹತ್ವವಾದ ಒಂದು ಯುದ್ಧವನ್ನು ಪ್ರಾರಂಭ ಮಾಡಿದ್ದೇ ಟಿಪ್ಪು ಸುಲ್ತಾನ್. ಮತ್ತು ಶೃಂಗೇರಿ ಮಠಕ್ಕೆ ಇವತ್ತು ಮರಾಠರ ದಾಳಿ ಮಾಡಿದಾಗ ಆ ರಕ್ಷಣೆ ಮಾಡಿ ಆ ಶೃಂಗೇರಿ ತಾಯಿ ಶಾರದಾ ತಾಯಿಗೆ ಇವತ್ತು ಆ ಭೂಮಿ ದಾನವನ್ನು ಮಾಡಿ, ಶ್ರೀರಂಗಪಟ್ಟಣದಲ್ಲಿ ಭೂಮಿ ದಾನವನ್ನು ಮಾಡಿ, ನಂಜುಂಡೇಶ್ವರ ನಂಜನಗೂಡಿಗೆ ಹೋಗ್ರಿ, ಅಲ್ಲಿ ಕೂಡ ಇವತ್ತು ಶೃಂಗೇರಿಯಲ್ಲಿ ಪ್ರಥಮ ಪೂಜೆ ಆಗೋದೇ ಟಿಪ್ಪು ಆರತಿ ಅಂತಾರೆ. ತಾಯಿ ಶಾರದಾಂಬೆಗೆ ಟಿಪ್ಪು ಆರತಿ ಅಂಥೇಳಿ ಪ್ರಥಮ ಪೂಜೆ ನಡೆಯೋದೇ ಫಸ್ಟು ದಿವಸ ನಡೆಯೋದು ಪೂಜೆ ಟಿಪ್ಪು ಆರತಿ ಅಂತೇಳಿ. ಇವ್ರಿಗೆ ಬಹುತೇಕ ಇತಿಹಾಸ ಗೊತ್ತಿಲ್ಲ ಅಂತ ದೊಡ್ಡಂಗೋಡ್ರಿ. ನನಗೆ ಇತಿಹಾಸ ಓದ್ಕೊಳ್ತಂತಿರಲ್ಲ, ನಿಮಗೆ ಅಷ್ಟು ಇತಿಹಾಸದ ಬಗ್ಗೆ ಕಾಳಜಿ, ಇಷ್ಟು ಹೋರಾಟದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ ಭಾಳ ಕಾಳಜಿ ಇದ್ದರೆ ದಯವಿಟ್ಟು ನೀವೆಲ್ಲಿ ವೇದಿಕೆ ಹಾಕ್ತೀರಿ ಹಾಕಿರಿ, ನಾನು ದಾಖಲೆಗಳನ್ನು ತೊಗೊಂಬರ್ತೀನಿ. ಇತಿಹಾಸದ ದಾಖಲೆಗಳಿದಾವೆ, ಇಲ್ಲಿ ಉಲ್ಲೇಖ ಮಾಡಿದಂಥದ್ದು ಪುಸ್ತಕಗಳಲ್ಲಿ ಬರೆದಿದ್ದವು. ಇದೇನು ನಾನು ವಿಜಯಾನಂದ ಕಾಶ್ಯಪ್ನವ್ರು ಹೇಳುವಂಥ ಮಾತಲ್ಲ. ನಾನೇನು ವೈಯಕ್ತಿಕವಾಗಿ ಯಾರ ಮ್ಯಾಗೂ ದ್ವೇಷ ಇಲ್ಲ. ನಾನು ಸಾವರ್ಕರ್ ಬಗ್ಗೆ ಅಥವಾ ಯಾರೋ ನಿಮ್ಮ ಬಗ್ಗೆ ದ್ವೇಷ ಇಲ್ಲ. ಇತಿಹಾಸ ಏನು ಹೇಳುತ್ತೆ ಅದನ್ನು ನೋಡಿ ನಾನು ಓದಿದ್ದೀನಿ. ಇತಿಹಾಸ ಪುಟಗಳನ್ನು ಓದೇ ಬಂದಿದ್ದೀನಲ್ಲ. ಪಠ್ಯ ಪುಸ್ತಕದಲ್ಲಿ ನೀವು ಓದಿದಿರೋ ನೀವು ಓದಿದ್ರೆ ನೀವು ತಿಳ್ಕೊಬೇಕು. ಸುಮ್ಮನೆ ಅವಿವೇಕಿ ಬುದ್ಧಿಭ್ರಮಣೆ ಆಗಿದೆ ಅಂತ ಬಾ ನೀವು ಬದಲೇಕೆ ನಿಮಾನ್ಸ್ಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಡ್ರಿ. ಯಾಕಂದ್ರೆ ನಿಮಗೆ 63 ಪ್ರಾರಂಭ ಆಗೈತೆ, 63 ವಯಸ್ಸು, ಅದಕ್ಕೆ 63 ಪ್ರಾರಂಭ ಆಗಿರಬೇಕು. ದೊಡ್ಡಗೌಡರಿಗೆ ನಾನು ನಿಮಾನ್ಸ್ ಆಸ್ಪತ್ರೆಯನ್ನು ರೆಫರ್ ಮಾಡ್ತೀನಿ. ಬೇಕಾದ್ರೆ ನಾನು ಪತ್ರ ಕೊಡ್ತೀನಿ ಅಲ್ಲಿ ಡೈರೆಕ್ಟರ್ಗೆ, ಅವ್ರು ಹೋಗಿ ತಪಾಸಣೆಯನ್ನು ಮಾಡಿಸ್ಕೊಳ್ಳಿ. 63 ಅವ್ರಿಗಾಗಿದೆ, ನನಗಲ್ಲ. ಅದಕ್ಕೆ ಅವಿವೇಕಿ ಅನ್ನೋ ಶಬ್ದವನ್ನು ಬಳಸಬೇಡ್ರಿ. ಇದು ಭಾಳ ದೀರ್ಘಕ್ಕೆ ಹೋಗುತ್ತೆ. ನಾನು ಶಬ್ದ ಬಳಸ್ಬೋದು, ನನ್ನ ಬಾಯಿ ಭಾಳ ಹರ್ತೈತಿ ನಿಮ್ಗಿಂತ. ಯಾಕಂದ್ರೆ ನೀವು ಸಂಭಾಯಿತಗಿರಿ ಒಳಗೆ ಎಲ್ಲರನ್ನೂ ಮಲಗಿಸಿ ಬ್ಯಾಟಿ ಹೊಡೆಯೋರು ನೀವು. ನಾವು ಜೀವಂತ ಇದ್ದದ್ದು ಬ್ಯಾಟಿ ಹೊಡೆಯೋ ಮಂದಿ ನಾವು. ನಮ್ಮದು ನಿಮ್ಮದು ಭಾಳ ವ್ಯತ್ಯಾಸ ಐತಿ. ಯಾಕಂದ್ರೆ ಹೋರಾಟಗಾರರು ಯಾವತ್ತೂ ಯುದ್ಧವನ್ನು ಎದುರಿಸ್ತಾರೆ. ಮೊಕ್ಕೊಂಡು ಬ್ಯಾಟಿಯನ್ನು ಈ ಸಾವರ್ಕರ್ ಮಾಡಿದ್ನಲ್ಲ, ಏನು ಒಪ್ಪಿಗೆ ಪತ್ರ ಬರೆದು ಕೊಟ್ಟಾನ ಬ್ರಿಟಿಷರಿಗೆ. ಸಾವರ್ಕರ್ ಒಪ್ಪಿಗೆ ಪತ್ರ ಬರೆದು ಕೊಟ್ಟಾನ. ಸರ್ಕಾರ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳುತ್ತೆ, ನಾನಲ್ಲ. ಇಲ್ಲಿ ನೋಡ್ರಿ ಪತ್ರ, ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳುತ್ತೆ ಸಾವರ್ಕರ್ ಎಷ್ಟು ಜೈಲಿನಲ್ಲಿದ್ದರು. ಇವರೇನೋ ಹಡಗ ಹಾರಿ ಸಮುದ್ರದಲ್ಲಿ ಈಶಾಡಿ ಬಂದ್ರಂತ. ಬಾ ಈಶಾಡಿ ಅದಕ್ಕೆ ಹೋದರು. ಅವ್ರದ್ದು ತಮ್ಮ ಜೀವ ರಕ್ಷಣೆ ಮಾಡ್ಕೊಳಕ್ಕೆ ಹೋಗ್ಯಾರ್ರಿ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಎಲ್ಲಿ ಕಟಗ ಎತ್ತಿಲ್ಲ. ಆಮೇಲೆ ಇನ್ನೊಂದು ಉಲ್ಲೇಖ ಮಾಡೋಕ್ಕೆ ಇಚ್ಛೆಪಡ್ತೀನಿ. ಸನ್ಮಾನ್ಯ ನಮ್ಮ ದೇಶದ ಐರನ್ ಮ್ಯಾನ್ ಅಂತಾರೆ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರೇ ಹೇಳಿದ್ದಾರೆ. ಈ ಬುಕ್ದೊಳಗೆ ಉಲ್ಲೇಖ ಮಾಡಿದ್ದಾರೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರು ಏನು ಹೇಳ್ತಾರೆ ಅಂದ್ರೆ, ಸಾವರ್ಕರ್ ಅವರು, ಇಡೀ ಸಾವರ್ಕರ್ ಗಾಂಧೀಜಿಯವರನ್ನು ಕೊಲ್ಲೋದಕ್ಕೆ ಗೋಡ್ಸೆಗೆ ಸಹಾಯ ಮಾಡಿದಂಥ ಮನುಷ್ಯ ವಿ ಡಿ ಸಾವರ್ಕರ್ ಅಂತೇಳಿ ವಲ್ಲಭಭಾಯ್ ಪಟೇಲ್ ಅವರು ಒಂದು ಕಡೆ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಐರನ್ ಮ್ಯಾನ್ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಇವತ್ತು ನಮಗೆಲ್ಲ ಸ್ವಾತಂತ್ರ್ಯ ತಂದು ಕೊಟ್ಟವ್ರು. ಓದಕ್ಕೆ ದೊಡ್ಡಗೌಡ್ರಿ ಎಲ್ಲ ಓದಿಲ್ ಕಾಣ್ತತಿ. ಓದ್ಕೋಬೇಕ್ರಿ ಪುಸ್ತಕಗಳನ್ನು. ಒಬ್ಬ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರನ್ನ ಎಷ್ಟೋ ಫೀಟ್ ಇವತ್ತು ಇವರು ನರೇಂದ್ರ ಮೋದಿಯವರ ಅವ್ರ ಮೂರ್ತಿ ಇದ್ರ ಪುತ್ಳಿಯನ್ನು ಮಾಡಿಸ್ಯಾರಲ್ಲ, 3,000 ಕೋಟಿ ಕೊಟ್ಟು. ಅವರೇ ಹೇಳಿದಂಥ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಉಕ್ಕಿನ ಮನುಷ್ಯ, ಈ ದೇಶದ ಉಕ್ಕಿನ ಮನುಷ್ಯ ಹೇಳಿದಾರ. ಗಾಂಧೀಜಿಯವ್ರನ್ನ ಇವತ್ತು ಕೊಲಿಸೋದಕ್ಕೆ ಯಾರು ಪ್ರಯತ್ನ ಮಾಡಿದರು? RSSದವ್ರ. ಗೋಡ್ಸೆ ಯಾರು? ನಾಥೋರಾಮ್ ಗೋಡ್ಸೆ. ಮತ್ತು ವಿ ಡಿ ಸಾವರ್ಕರ್ ಅತ್ಯಂತ ಆತ್ಮೀಯ ಸ್ನೇಹಿತರಂತೆ. ಅದಕ್ಕೆ ಗಾಂಧೀಜಿಯವ್ರನ್ನ ಕೊಲ್ಲೋದಕ್ಕೆ ಅವತ್ತು ಸಂಚು ಹಾಕಿದವರು
ವಿ ಡಿ ಸಾವರ್ಕರ್ ಒಬ್ಬರು ಅನ್ನೋದನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಹೇಳ್ತಾರೆ. ಮತ್ತು ಇವರು ಒಪ್ಪಿಗೆ ಪತ್ರ, ಕ್ಷಮಾಪಣೆ ಪತ್ರ ಕೊಟ್ಟಿದ್ದು ದಾಖಲೆಗಳು ನಮ್ಮ ಹತ್ರ ಅದಾವೆ. ಇಲ್ಲಿಷ್ಟಕ್ಕೊಂದು ದಾಖಲೆಗಳನ್ನು ತೆಗೆದಿದ್ದೀವಿ. ಇವ್ರು ಬೇಕಾದ್ರೆ ಭಗತ್ ಸಿಂಗ್ ಜೊತೆಗೆ ಏನು ಮಾಡಿದರು ಇದೇ ಉಲ್ಲೇಖ ಇದೆ, ಇದು ಓದ್ರಿ, ಬೇಕಾದ್ರೆ ನಿಮ್ಗೆ ಕಾಪಿ ಕೊಡ್ತೀನಿ. ಇವ್ರು ಏನು ಮಾಡಿದರು, ಇವತ್ತು ಹೋರಾಟ ಮಾಡಿದವರು ಈ ದೇಶದಲ್ಲಿ ಅನೇಕ ಜನ, ಇವತ್ತು ಚಂದ್ರಶೇಖರ್ ಆಜಾದ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ರಾಜ್ಗುರು ಇರ್ಬೋದು, ಸುಖದೇವ್ ಇರ್ಬೋದು, ಇವತ್ತು ಯಾರಾದರೂ ಇವರು ಜೈಲಿಗೆ ಬಿದ್ದಾರೆ, ಅವ್ರದ್ದು ಗಲ್ಲಿಗೇರಿಸಿದ್ರು. ಅವ್ರಿಗೆ ಅವ್ರು ಯಾವತ್ತಾದ್ರೂ ಕ್ಷಮಾಪಣೆ ಪತ್ರ ಕೊಟ್ರ? ಗಾಂಧೀಜಿಯವ್ರು ಕೊಟ್ರ? ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ. ನೆಹರು ಅವರು 13 ವರ್ಷ ಜೈಲನ್ನು ವನವಾಸ ಜೈಲಲ್ಲಿದ್ದಂಥವ್ರು, ಬ್ರಿಟಿಷರು ಅವ್ರನ್ನ ಬಂಧನಕ್ಕೊಳಗೆ ಮಾಡಿ 13 ವರ್ಷ ಇಟ್ಟರು. ಅವರು ಕ್ಷಮಾಪಣೆ ಪತ್ರ ಕೊಟ್ರ? ಅಪಾಲಜಿ ಪತ್ರವನ್ನು ಕೊಟ್ಟು ಒಪ್ಪಿಗೆ ಪತ್ರ ಕೊಡ್ತಾರೆ. ನೀವು ಹೇಳ್ದಂಗೆ ನಾವು ಬ್ರಿಟಿಷರು ನೀವು ಹೇಳ್ದಂಗೆ ಕೇಳ್ತೀವಿ ಅಂತೇಳಿ ದೇಶದ್ರೋಹಿಯನ್ನು ಮಾಡಿದಂಥವ್ರು ಇವರು, ನಾವಲ್ಲ. ಇತಿಹಾಸ ಪುಸ್ತಕಗಳಿರ್ತಾವೆ, ಆ ಪುಸ್ತಕವನ್ನು ಓದಿದಂಥ ಮನುಷ್ಯ ನಾನು ಕೂಡ. ಇದು ನನ್ನ ಹೇಳಿಕೆ ಅಲ್ಲ, ಇದು ಪುಸ್ತಕಗಳು, ದಾಖಲೆಗಳು, ಇವು ಲೇಖನಗಳು ಇವತ್ತು ಬಂದಿದ್ದಾವೆ. ಅದನ್ನು ತಿಳ್ಕೊಬೇಕು. ದೊಡ್ಡಗೌಡ್ರೆ ಟಿಪ್ಪು ಬಗ್ಗೆ ಮಾತಾಡೋಕ್ಕೆ ನನಗೆ ಹೇಳ್ತಾರೆ, ಅವ್ರು ಕಿರುಬಳಷ್ಟು ನೀವು ಸಮಾನ ಇಲ್ಲ ಅಂತ. ನಿಮಗೆ ಅವ್ರ ಕಿರುಬಳ ಮೇಲೆ ಧೂಳಲ್ಲ. ಇವತ್ತು ಅವರು ಮುಸ್ಲಿಂ ಅನ್ನೋದಕ್ಕೆ ಟಾರ್ಗೆಟ್ ನಿಮ್ಮದು ಅಷ್ಟೇ. ಸ್ವಾತಂತ್ರ್ಯದಲ್ಲಿ ಕೇವಲ ಹಿಂದೂಗಳು ಇಲ್ಲ, ಹಿಂದುತ್ವ ಹುಟ್ಟಿದ್ದೆ ಅವಾಗ. ಹಿಂದೂ ಅನ್ನೋದು ಏನು ಶಬ್ದ? ನಮಗೆಲ್ಲರಿಗೂ ಒಂದು ಧರ್ಮ ಅದಾವೆ. ನನ್ನ ಲಿಂಗಾಯತ ಧರ್ಮ ಇದೆ, ಇಲ್ಲಿ ಬೌದ್ಧ ಧರ್ಮದವ್ರು ಅದಾರ, ಜೈನ ಧರ್ಮದವ್ರು ಅದಾರ, ಇಸ್ಲಾಂ ಧರ್ಮದವ್ರು ಅದಾರ, ಮತ್ತು ಅದೇ ರೀತಿ ಸಿಖ್ ಧರ್ಮ ಐತಿ. ಎಲ್ಲ ಧರ್ಮಗಳು ಬೇರೆ ಇದಾವೆ. ಆ ವೀರ ಸಾವರ್ಕರ್ RSSದು ಒಂದು ಸಂಘಟಗಾರ. ಅದಕ್ಕೋಸ್ಕರ ಅವನು ಏನು ಸ್ವಾತಂತ್ರ್ಯ ಹೋರಾಟಗಾರನ ಮಾಡೋಕ್ಕೆ ಕೊಟ್ಟಿದ್ದಿರಲ್ಲ. ಇದು ಇತಿಹಾಸದ ಪುಸ್ತಕಗಳು ಹೇಳುವಂಥ ಮಾತು. ಅದಕ್ಕೆ ಅರ್ಥ ಮಾಡಿಕೊಡ್ರಿ. ಅದಕ್ಕೆ ಐವೈಕ್ಯ ಅನ್ನೋ ಶಬ್ದವನ್ನು ಇನ್ನೇನು ಬಳಸಬೇಡ್ರಿ. ಇದು ಸರಿಯಲ್ಲ. ನಾನು ಬಳಸಿದ್ರೆ ಅದು ಸರಿ ಗೌರವ ಇರೋದಿಲ್ಲ. ಅದಕ್ಕೆ ನಾನು ಅಂಥ ಶಬ್ದಗಳನ್ನು ಬಳಸೋಕೆ ಹೋಗಲ್ಲ. ಯಾಕಂದ್ರೆ ಅವರು 63 ವರ್ಷ ಆಗೈತಲ್ಲ ಪಾಪ, 3 ಬಾರಿ ಶಾಸಕರಾಗಿರಂತ ಹೆಮ್ಮೆ ಡುಬ್ಬಾ ಚಪ್ಪರಿಸ್ಕೊಂತಾರೆ. ಇತಿಹಾಸವನ್ನು ಪುಟಗಳನ್ನು ಇನ್ನೇನು ಓದ್ರಿ ಅಂತ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ದೊಡ್ಡಗೌಡರಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಓದಿದಂಗೆ ಕೊಡಗಿನಲ್ಲಿ 70,000 ಮಂದಿ ಅಂತ ಹೇಳಿದ್ರು ಅವ್ರು ಮಾರಣ ಹೋಮ. ಅದಕ್ಕೆ ಎಲ್ಲಿ ದಾಖಲೆಗಳು ನಾವು ಕಂಡಿಲ್ಲ. ನಾವು ಸ್ವಲ್ಪ ಓದೋ ಹವ್ಯಾಸ ಜಾಸ್ತಿ ನನಗೂ. ಎಲ್ಲಿ ಮಾರಣ ಹೋಮ ಆಗಿದೆ ಮತ್ತು ಮೈಸೂರು ರಾಜರಿಗೆ ಎಲ್ಲಿ ಮೋಸ ಮಾಡಿರೋಕ್ಕೆ ದಾಖಲೆಗಳಿದ್ದರೂ ತೋರಿಸಿದ್ರು ಒಳ್ಳೆಯದೇ. ಹೌದು, ಈ ಸನ್ಮಾನ್ಯ ದೊಡ್ಡನಗೌಡರು ಈ ಅವರ ಆಡಳಿತದಲ್ಲಿ ಏನು ನಾವು ಕಂಡು ಬರುತ್ತಂದ್ರೆ ಅವ್ರ ಆಡಳಿತ ನಡೆಸ್ತಾ ಇಲ್ಲ, ಅವ್ರು ಹಿಂಬಾಲಕರು ನಡೆಸ್ತಾರೆ ಆಡಳಿತ. ಬೇಕಾದಲ್ಲಿ ನೋಡ್ರಿ ಅವ್ರು ಎಲ್ಲಿರ್ತಾರೆ, ಯಾವುದ್ರಾಗ ಇರಲ್ಲ. ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ನಾವೊಂದು ಅಂಬೇಡ್ಕರ್ ಜಯಂತಿ ಮಾಡಿದ್ವಿ. ನಾವು ಮಾಡಿದ ಜಾಗದಲ್ಲಿ ನಾವು 14ನೇ ತಾರೀಕಿಗೆ ಫಿಕ್ಸ್ ಮಾಡಿ ಎಲ್ಲ ಪಾಂಪ್ಲೆಟ್ ಹೊಂದಿಸಿ ಎಲ್ಲ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆಗಿದ್ದ ತಮ್ಮ ಅಧಿಕಾರದ ದೌರ್ಜನ್ಯ ಈ ಅವರು ಪೊಲೀಸಿನವ್ರ ಕಡೆಯಿಂದ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳಿಂದ ಮೂಲಕ ನಮ್ಮ ವಿರುದ್ಧ ಸಾಕಷ್ಟು ಪಿತೂರಿ ಮಾಡಿ ಅವ್ರ ಹಿಂಬಾಲಕರು ಹೇಳಿ ಇವರು ಸ್ವಂತ ನಿರ್ಧಾರ ಅಲ್ಲದು, ಅವ್ರ ಹಿಂಬಾಲಕರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಿ ಅದನ್ನು ಪೊಲೀಸ್ ಬಂದೋಬಸ್ತ್. ಒಬ್ಬ ಮಹಾನಾಯಕ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ನೀವೆಲ್ಲ ಹಿಂಗೆ ಇಷ್ಟು ಸುಲಭವಾಗಿ ಸೇರಿ ಮಾತಾಡ್ಬೇಕಾದ್ರೆ ವಾಕ್ ಸ್ವಾತಂತ್ರ್ಯ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಇವರು ಅಡ್ಡಪಡಿಸಿ ಪೊಲೀಸ್ ಬಂದೋಬಸ್ತಿಯಲ್ಲಿ ಇವರು ಜಯಂತಿ ಆಚರಿಸಿದವರು. ಹೋಗಲಿ, ಆಚರಿಸಿದ್ರು, ನಾವು ಏನೋ ದೊಡ್ಡ ಮನಸ್ಸು ಮಾಡಿ ಬಿಟ್ಟಿವಿ. ಮತ್ತು ನಾವು 19ನೇ ತಾರೀಕು ನಾವು ಆಚರಿಸಿದ್ವಿ. ತಮ್ಮ ನಾಯಕರು ಮುಖ್ಯ ಅತಿಥಿಗಳಾಗಿದ್ದರು ಅದಕ್ಕೆ ವಿಜಯಾನಂದ ಕಾಶಪ್ಪನವರು. ಅದನ್ನೇನು ಮಾಡಿದ್ರು ಅವರು ಹಿಂಬಾಲಕರು ಮತ್ತೆ ಹೇಳ್ತಲ್ಲ, ಅವ್ರದ್ದು ಆಡಳಿತನೇ ಇಲ್ಲಿಲ್ಲ. ಅವ್ರ ಹಿಂಬಾಲಕರು ಏನು ಹೇಳ್ತಾರೆ ಅದರ ಆಡಳಿತ, ಅವೇ ನಿರ್ದೇಶನಗಳು, ಅವೇ ಡೈರೆಕ್ಷನ್ಸ್ ಮೇಲೆ ಅವರು ಪೊಲೀಸ್ ಅಧಿಕಾರಿಗಳು ಇತರ ಅಧಿಕಾರಿಗಳು ನಡ್ಕೊತಾರೆ. ಆಮೇಲೆ ಅಧಿಕಾರಿಗಳೇ ಸಹಿತ ಒಂದು ಹೆಸರಿಗೆ ಕೂಡ ಬಯಸ್ತೀನಿ ಈ ವೇದಿಕೆ ಮುಖಾಂತರ. ಎಷ್ಟು ದಿವಸ ಅಧಿಕಾರಿ, ಎಷ್ಟು ದಿವಸ ದೊಡ್ಡಗೌಡರ ಮೇಲೆ ಇರ್ತಾರೆ, ಎಷ್ಟು ದಿವಸ BJP ಸರ್ಕಾರ ಇರುತ್ತೆ, ಮುಂದೆ ನಮ್ಮ ಸರ್ಕಾರ ಬರೋಲ್ಲ ಅಥವಾ ಇದೇನು ಅರಾಜಕತೆ ದೇಶದಲ್ಲಿ ತಾಂಡವಾಡ ತಾಮತ್ ಬೇರೆ. ಆದ್ರೆ 19ನೇ ತಾರೀಕಿಗೆ ನಾವೇನು ಆಚರಿಸಿದ್ವಲ್ಲ ಅದಕ್ಕೆ ಪೊಲೀಸ್ ಕೇಸ್ ಹಾಕಿದ್ರು. ಅಂದ್ರೆ ಅವಾಗ ಕೋವಿಡ್ ಇತ್ತಲ್ಲ, ಅವ್ರಿಗೇನು ಕೋವಿಡ್, ಅವರು ನಮ್ಮ ಹತ್ರ ದಾಖಲೆಗಳದಾವ, ವಿಡಿಯೋ ಕ್ಲಿಪ್ಪಿಂಗ್ಸ್ ಅದಾವ. ಅವ್ರು ಮಾಡಿದಾಗ ಎಷ್ಟು ಜನ ಸೇರಿಸಿದ್ರು, ಅವ್ರು ಏನೇನು ಮಾತಾಡಿದರು, ಅವರು ಎಲ್ಲ ಈ ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಿದ ದಾಖಲೆಗಳು ಎಲ್ಲ ನಮ್ಮ ಹತ್ರವೇ. ಅವ್ರು ಮಾಡಿದ್ದಕ್ಕೆ ಈ ಪೊಲೀಸರು ಸುಮೋಟೋ ಅಂತಾರಲ್ಲ, ಸ್ವಯಂಕೃತ ಕೇಸ್ ಹಾಕಬೇಕಾಗಿತ್ತು. ಅದನ್ನು ಬಿಟ್ಟು ನಾವು ಅದರ ಮುಂದಿನ ದಿನಮಾನಗಳಲ್ಲಿ ಅಂದರೆ 19ನೇ ತಾರೀಕು ನಾವು ಮಾಡಿದ್ದನ್ನ ಅದಕ್ಕೆ ನಮಗೆ 6 ಮಂದಿ ಮೇಲೆ ಕೇಸ್ ಹಾಕಿದ್ರು ಅವರು. ಮೊನ್ನೆ ಇದೇ ಒಂದು ಕಳೆದ ತಿಂಗಳು ನಾವು 45 ಮಂದಿ ಮೇಲೆ ಕೇಸ್ ಹಾಕಿರ. ಅಂದ್ರೆ ಇವ್ರು ಏನು ಕಣ್ಣು ಮುಚ್ಚೋದು ಆಟ, ಅವ್ರು ಏನು ಹೇಳ್ತಾರೆ ತಲೆ ಆಡಿಸ್ಬಿಡೋದು. ಅತಿಥಿಗಳಾಗಿ ಕರೆದಿರ್ತೀವಿ, ಹಾಕಲಿ ನಮ್ಮ ಮೇಲೆ ಕೇಸ್, ನಾವು ಉಲ್ಲಂಘನೆ ಮಾಡಿದವರು, ಅವ್ರನ್ನ ಯಾಕೆ ಸೇರಿಸೋದು? ಅಂದ್ರೆ ದೊಡ್ಡನಗೌಡರದ್ದು ಏನೈತಿ ಅಂದ್ರೆ ದಲಿತರ ಮೇಲೆ ದೌರ್ಜನ್ಯ ಅವ್ರದ್ದು. ಅಂದ್ರೆ ಅವ್ರು ಹೇಳ್ದಂಗೆ ಕೇಳಬೇಕು.
ಇಲ್ಲೇ ಅವ್ರನ್ನಂತಲ್ಲದು ಅವ್ರೂ ಸ್ವಂತ ವಿಚಾರ ಅಲ್ಲಿದು. ಯಾರೋ RSS ಅವರು BJP ಹೇಳ್ತಾರೆ ಅನ್ನೋದು ಅವ್ರ ಮಾತು ಕೇಳೋದು, ಅವ್ರ ಹಿಂಬಾಲಕರು ಏನು ಹೇಳ್ತಾರೆ ಅನ್ನೋದು ಅವ್ರ ಮಾತು ಕೇಳೋದು. ಅದ್ರಂಗೆ ನಡೆದು ತಮ್ಮ ಯುದ್ಧ ಮರ್ಯಾದೆನ ಕಳ್ಕೊಳಕತ್ತಾರೆ ಅವರು.